विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। त्र्यंबकं यजामहे सुगंधिं पुष्टिवर्धनम् उर्वारुकंधरां मृत्योन्मृक्षीयमामृतात्। त्र्यंबकेश्वराय नमः, अगस्त्येश्वराय नमः, विश्वेश्वराय नमः, महेश्वराय नमः, सांब सदाशिवाय नमः, कैलासनाथाय नमः, गिरिजाशंकराय नमः। जातवेदसे सोमवाम सोमराजितो निदहाति वेदः सनपर्षत दुर्गाणि विश्वानावेव सिन्धुं दुरितात्यग्निः वामग्निवर्णां तमसा ज्वलन्तीं वैलोचनीं कर्मबले जुष्टां दुर्गां देवीगुं शरणमहं प्रपद्ये। सुतरसे नमः। प्रियाय चंद्राय मंगलाय बुधाय च गुरु शुक्र शनिभ्यश्च राहवे केतुवे नमः। मृत्युंजयाय रुद्राय नीलकंठाय शंभवे ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸುವಂತ ಈ ಶುಭ ಕಾಲ ತಮ್ಮೆಲ್ಲರಿಗೂ ತಮ್ಮ ಮನೆ ದೇವರ ಕೃಪಾಶೀರ್ವಾದ ಸಿಗಲಿ. ಮನೆ ದೇವರ ಪ್ರಾರ್ಥನೆ ಮಾಡಿ ಇವತ್ತು ನಿಮ್ಮ ಭವಿಷ್ಯತ್ತಿನ ಫಲ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರನ ಆಸ್ಥಾನ ಎಂಬತಕ್ಕಂಥದ್ದು ಒಂದಷ್ಟು ಮಟ್ಟಿಗೆ ಇರೋದ್ರಿಂದ ಇವತ್ತು ನಿಮ್ಮೊಳಗಿರುವಂತಹ ಒಂದಷ್ಟು ಅಂಧಕಾರವನ್ನ, ನಿಮ್ಮೊಳಗಿರುವಂತಹ ಮನಸ್ಸಿನ ನೋವಿನ ಕ್ಷಣಗಳನ್ನ, ಅಥವಾ ನೀವು ಯಾವ ಸಮಸ್ಯೆಗಳಲ್ಲಿದ್ದಿರೋ ಸಮಸ್ಯೆಗಳನ್ನು ದಾಟ್ಕೊಂಡು ಹೊರಗೆ ಬರುವಂತ ಒಂದಷ್ಟು ಸುಲಭೋಪಾಯವನ್ನ ಇವತ್ತು ತಾವು ತಂದುಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಿ. ಉದ್ಯೋಗ ಮಾಡ್ತಿರ್ತಕ್ಕಂಥವ್ರು ನಿಮ್ಮ ಪರಿಸರದಲ್ಲಿ ಉಂಟಾಗ್ತಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ಳಿ. ಮನೆ ದೇವರ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡಿರಿ. ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನ ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಆಚೆ ಹಾಕಿ. ಹಾಗೆ ಹತ್ತಿರದಲ್ಲಿ ಒಂದು ಶಿವಾಲಯ ಇದ್ರೆ ಶಿವ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ತುಂಬೆ ಹೂವನ್ನ ಕೊಟ್ಟು ಭಗವಂತನ ಪ್ರಾರ್ಥನೆ ಮಾಡಿ. ತುಂಬೆ ಹೂವನ್ನ ಭಗವಂತನಿಗೆ ಕೊಟ್ಟು ತಾವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಆ ಸಂಪ್ರದಾಯಬದ್ಧವಾದಂತಹ ಕಾಯಕವನ್ನೇ ಮಾಡ್ಬೇಕು. ಆಗ್ಲೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದು ಕಾರ್ಯಸಿದ್ಧಿ ಆಗುವಂತಹದ್ದು. ಹಾಗೆ ತಾಯಿ ಶಂಕರಿಯನ್ನ, ಭಗವತಿಯನ್ನ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ನಿಮ್ಮ ಜನ್ಮದಾತೆ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಅವ್ರ ಕೈಯಿಂದ ಒಂದಿಷ್ಟು ಚಿಟಿಗೆಯಷ್ಟು ಸಕ್ಕರೆನೋ, ಬೆಲ್ಲನೋ ಅಥವಾ ಸಿಹಿ ಪದಾರ್ಥವೋ ಅವ್ರ ಕೈಯಿಂದ ಒಂಚೂರು ನಾಲಿಗೆ ಹಾಕಿಸ್ಕೊಡಿ. ನೀವು ಬಾಲ್ಯದಲ್ಲಿದ್ದಾಗ ನಿಮ್ಮ ಅನ್ನ ಆಹಾರಗಳನ್ನು ತಿನ್ನಿಸಿ ಬೆಳೆಸಿಲ್ವಾ? ಹಾಗೆ ಇವತ್ತಿನ ದಿವಸ ಎಷ್ಟೇ ಎದೆ ಉದ್ದಕ್ಕೂ ಬೆಳೆದು ನಿಂತರೂ, ನಿಮ್ಮ ವಯಸ್ಸು ಎಷ್ಟೇ ಆದರೂ ಅವರ ಜನ್ಮದಾತನೇ ತಾಯಿಯ ಕೈಯಲ್ಲಿ ಒಂದು ಚಿಟಿಗೆಯಷ್ಟು ಸಕ್ಕರೆಯನ್ನು, ಸಿಹಿ ಪದಾರ್ಥವನ್ನು ನಿಮ್ಮ ನಾಲಿಗೆ ಮೇಲೆ ಹಾಕಿಸ್ಕೊಂಡ್ರೆ ಕೆಲವಷ್ಟು ದೋಷಗಳಿಂದ ಇವತ್ತು ಖಂಡಿತ ದೂರ ಆಗ್ತೀರಿ. ಮೇಷರಾಶಿಯವರು. ಋಷಭ ರಾಶಿ, ಋಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ನಿಮಗೆ ಅರಿವಿಲ್ಲದಂತೆಯೇ ಒಂದಷ್ಟು ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗತ್ತೆ. ತಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಕೆಲವು ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ಸರಿಸುಮಾರು ಮಧ್ಯಾಹ್ನ 12 ಗಂಟೆ 11 ನಿಮಿಷದಿಂದ 12 ಗಂಟೆ 11 ನಿಮಿಷದಿಂದ 4 ಗಂಟೆ 23 ನಿಮಿಷದ ಒಳಗಾಗಿ ತಾವು ಏನ್ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸ್ತೀರಿ. ಹಾಗೆ ಬೇಡವಾದಂತಹ ವಿಚಾರಗಳು ಮನಸ್ಸಲ್ಲಿ ತಂದುಕೊಂಡು ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳ ಕಡೆ ಸರಿಯಾಗಿ ಗಮನ ಕೊಡ್ತೀರಾ. ಒಂದಲ್ಲ ಒಂಥರ ಅಚಾತುರ್ಯಗಳಾಗುತ್ತೇನೋ ಎಂಬತಕ್ಕಂತಹ ಭಯ ನಿಮಗಿದ್ರು ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 23 ನಿಮಿಷದ ಒಳಗಾಗಿ ಸಾಕಷ್ಟು ಬದಲಾವಣೆ ತಂದುಕೊಂಡು 1 ಗಂಟೆ 23 ನಿಮಿಷದ ನಂತರ ಒಂದಷ್ಟು ಲಾಭದ ಕ್ಷಣಗಳನ್ನ ನಿಮ್ಮದಾಗಿಸ್ಕೊಳ್ತೀರಿ. ಹಾಗೆ ದೂರಭಾರ ಪ್ರಯಾಣ ಮಾಡಬೇಕು ಅಂದುಕೊಂಡಿರ್ತಕ್ಕಂಥವರಿಗೆ ಇವತ್ತು ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅನ್ಕೊಂಡಿರ್ತಕ್ಕಂಥವ್ರಿಗೂ ಸಹಿತ ಹೆಚ್ಚು ಲಾಭವನ್ನು ತಂದುಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ, ಕೆಲಸಗಳಲ್ಲಿ ಒಂದಷ್ಟು ಆರ್ಥಿಕ ಪರಿಸ್ಥಿತಿ, ವ್ಯವಹಾರ ಮತ್ತು ಕಾಗದ ಪತ್ರಗಳಿಗೆ ಸಹಿ ಹಾಕುವಂತಹದ್ದು, ಹಾಗೆ ವಾರದ ಪ್ರಾರಂಭ ಆದ್ರಿಂದ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ನಿಂತುಕೊಳ್ತಕ್ಕಂತಹದ್ದು, ಮತ್ತೊಂದು ಅದೃಷ್ಟದ ಕಡೆ ನಿಮ್ಮ ಗಮನ ಹರಿಸ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳನ್ನ ಆಲೋಚನೆ ಮಾಡತಕ್ಕಂಥದ್ದು, ನನ್ನವರು ತನ್ನವರು ಎಂಬತಕ್ಕಂಥ ಆ ಪ್ರೀತಿ ವಿಶ್ವಾಸದ ನುಡಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ವೃತ್ತಿಯನ್ನ, ಕೆಲಸ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಇಂತೆಲ್ಲ ಯೋಗದ ಕ್ಷಣ ನಿಮ್ಮದಾದ್ರಿಂದ ತಾವು ಅಂಜದಿರ ಧೈರ್ಯವಾಗಿದ್ದು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು.
ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ ಗಣಪತಿಯನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳ ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಲಾಭದ ಕ್ಷಣಗಳನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಒಂದಷ್ಟು ಮೌನವಾಗಿದ್ದು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಬೆಳಿಗ್ಗೆ ಹಾಸಿಗೆಯಿಂದ ಎದ್ದಾಗಲಿಂದಲೂ ಅರ್ಧ ತಲೆನೋವು ಅಥವಾ ಮೈಕೈ ನೋವು, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು, ತುಂಬಾ ಚಂಚಲತೆ ಒಳಗಾಗುವಂಥದ್ದು, ಏನೋ ಒಂದು ಅಚಾತುರ್ಯ ಆಗುತ್ತೇನೋ ಎಂಬಂತ ಭಯಭೀತರಾಗಿರ್ತಕ್ಕಂಥ ಪರಿಸ್ಥಿತಿ ನಿಮಗಿದೆ. ಆದರೆ ಇವತ್ತಿನ ದಿವಸ ಇಂತಹ ಸಮಸ್ಯೆಗಳಿಂದ ಬೇಗ ಮುಕ್ತರಾಗ್ಲಿಕ್ಕೋಸ್ಕರ ಬೆಳಗಿನ ನಿತ್ಯ ಕರ್ಮಾನುಷ್ಠಾನ, ಸ್ನಾನ, ಪೂಜೆ ಮುಗಿಸ್ಕೊಂಡು ಒಂದು ಚಿಟಿಗೆ ಭಸ್ಮ, ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಒಂದು ಚಿಟಿಗೆ ಭಸ್ಮ, ಒಂದು ಚಿಟಿಗೆ ಕಡಲೆಬೇಳೆ, ಎರಡೂ ಪದಾರ್ಥವನ್ನ ಅಂಗೈಯಲ್ಲಿ ಹಾಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನ ಹಸರು ಗಿಡದ ಮೇಲೆ ಹಾಕಿ. ಹಾಗೆ ಸಾಧ್ಯವಾದ್ರೆ ಹತ್ತಿರದಲ್ಲಿ ಎಲ್ಲಾದ್ರೂ ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಗಿ 3 ಪ್ರದಕ್ಷಿಣೆ ಮಾಡಿ. ಅಶ್ವತ್ಥನಾರಾಯಣನಿಗೆ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಇವತ್ತು ಬೆಟ್ಟದಂತ ಕಷ್ಟಗಳು ಸಹಿತ ಖಂಡಿತ ದೂರ ಆಗತ್ತೆ. ಆದ್ರೆ ನಿಮ್ಮ ಆತ್ಮವಿಶ್ವಾಸ, ತಾವು ಮಾಡುವ ಕಾಯಕ, ಅದರ ಕಡೆ ಒಂದಷ್ಟು ಗಮನ ಕೊಟ್ರೆ ಹೆಚ್ಚಿನ ಲಾಭವನ್ನ ಕಂಡುಕೊಳ್ತಕ್ಕಂಥದ್ದು, ಲಾಭವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ತೃಪ್ತಿಕರವಾದಂತಹ ಬದುಕಿಗೆ ಒಂದೆಜ್ಜೆ ಮುಂದೆ ಹಾಕಿ ಲಾಭವನ್ನು ಗಳಿಸುವಂತ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಕರ್ಕಾಟಕ ರಾಶಿಯಲ್ಲಿ ಯಾರೆಲ್ಲ ಇದ್ದೀರಿ, ಇವತ್ತು ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ದು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಹೆಚ್ಚಿನ ಫಲಾಫಲಗಳನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಹಾಗೆ ಕೆಲವಷ್ಟು ವಿಚಾರಗಳನ್ನ, ಕೆಲವಷ್ಟು ಆರ್ಥಿಕ ಪರಿಸ್ಥಿತಿಯನ್ನಾಗ್ಲಿ, ವ್ಯವಹಾರಗಳನ್ನಾಗ್ಲಿ, ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದಾಗ್ಲಿ, ಏನೇ ಮಾಡಬೇಕಾದ್ರೂ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವೇನ್ ಶ್ರಮಿಸ್ತಿದ್ದೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ತಂದುಕೊಳ್ಬೇಕಾದ್ರೆ ಮೊದಲು ತಾಯಿ ದುರ್ಗೆಯನ್ನ ಆರಾಧನೆ ಮಾಡಿ. ಸಾಧ್ಯವಾದ್ರೆ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನ ನಿಮ್ಮ ಉಂಗುರದ ಬೆರಳು ಅಥವಾ ಹೆಬ್ಬೆರಳು ಅಥವಾ ಮೊದಲನೇ ಬೆರಳು ಹೆಬ್ಬೆರಳು ಈಗಾದ್ರೂ ಸರಿ, ಅಥವಾ ಉಂಗುರದ ಬೆರಳು ಮತ್ತು ಹೆಬ್ಬೆರಳಾದ್ರೂ ಸರಿ, ಈ ಪ್ರಕಾರವಾಗಿ ಅರಿಶಿನ ಮತ್ತು ಕುಂಕುಮವನ್ನ ಅಥವಾ ಅದರಲ್ಲಿ ಪ್ರತಿ ಅರಿಶಿನ ಮಾತ್ರ ಕೈಗೆ ತಗೊಂಡು ಅರಿಶಿನವನ್ನ ನೀವು ಪೂರ್ವಾಭಿಮುಖವಾಗಿ ಕೂತು ಒಂದು ಅನುಷ್ಠಾನ ಮಾಡಿದ್ರೆ, ಪೂರ್ವಾಭಿಮುಖವಾಗಿ ಕೂತು ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ಶೀಘ್ರವಾಗಿ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಒಂದು ಉಂಗುರದ ಬೆರಳು ಹೆಬ್ಬೆರಳು ಅಥವಾ ಮೊದಲನೇ ಬೆರಳು ಹೆಬ್ಬೆರಳು, ಇದರ ಸಹಾಯದಿಂದ ಅರಿಶಿನವನ್ನ ದೇವಿಯ ಹೆಸರನ್ನ ಹೇಳಿಕೊಂಡು, ದುರ್ಗೆಯ ಹೆಸರನ್ನ ಹೇಳಿಕೊಂಡು 21 ಬಾರಿ ಹೆಸರನ್ನ ಹೇಳಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನೀರಿಗೆ ಹಾಕಿ ಆ ನೀರಿನಿಂದ ಮತ್ತೊಮ್ಮೆ ದೃಷ್ಟಿ ತೆಗೆದು ಅದನ್ನು ಹಸರು ಗಿಡದ ಮೇಲೆ ಹಾಕುವಂಥದ್ದು ಬಹಳ ಉತ್ತಮ. ಹೀಗೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಆಸ್ಥಾನ ಚೆನ್ನಾಗಿದೆ. ಬುಧ ಮತ್ತು ಗುರು ಎರಡೂ ಚೆನ್ನಾಗಿದ್ದಾಗ ನಿಮ್ಮ ವ್ಯವಹಾರ, ವೃತ್ತಿ ಧರ್ಮ ಮತ್ತು ನಿಮ್ಮ ಸ್ಥಾನಮಾನ, ನಿಮಗೆ ಬೇಕಾಗಿರ್ತಕ್ಕಂಥ ರೀತಿ ನಿಮ್ಮ ಕಾರ್ಯವೈಖರಿಗಳು ಎಲ್ಲವೂ ಸುಭಿಕ್ಷವಾಗಿರುತ್ತೆ. ಆದರೆ ಬೇಡವಾದಂತ ವಿಚಾರಗಳನ್ನು ಅಷ್ಟೇ ತಲೆಗೆ ಹಾಕೊಂಡ್ಬಿಡ್ತೀರಿ. ಆದ್ರೆ ಇವತ್ತು ಒಂದಷ್ಟು ಹೆಸರು ಕಾಳು, ಒಂದಷ್ಟು ಅಕ್ಕಿ ಮತ್ತು ಹೆಸರು ಕಾಳನ್ನ ಏಕಕಾಲದಲ್ಲಿ ತೆಗೆದುಕೊಂಡು ಅದನ್ನು ಉತ್ತರಾಭಿಮುಖವಾಗಿ ನಿಂತು ನೀರಿಗೆ ಹಾಕೋದ್ರಿಂದ ಒಂದಷ್ಟು ದೋಷಗಳಿಂದ ದೂರ ಇರ್ತೀರಿ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನ ದೂರ ಮಾಡ್ಕೊಳ್ತೀರಿ. ಶಾಂತಿ ಸಮಾಧಾನ ನಿಮಗ್ ಸಿಗಬೇಕಾದ್ರೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ ನಂತರ, 2 ಗಂಟೆ 23 ನಿಮಿಷದ ನಂತರ ನೀವೇನ್ ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂತ ಅದೃಷ್ಟ ಫಲ ನಿಮ್ಮದಾಗತ್ತೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಕೋಪದಿಂದ ಬೇಗ ಮುಕ್ತರಾಗಬೇಕು, ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡಿಬೇಕು ಅಂತ ಚಿಂತನೆ ಮಾಡೋದಾದ್ರೆ ಇವತ್ತು ನೀವು ಮಾಡಬೇಕಾದಂತಹದ್ದು ಶಿವನ ಪ್ರಾರ್ಥನೆ ಮಾಡಿ ಶಿವ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳೋದ್ರಿಂದ ಸಿಂಹ ರಾಶಿಯವರು ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಚಂದ್ರ ಮತ್ತು ಗುರು ಎರಡೂ ಚೆನ್ನಾಗಿದ್ದಾಗ ಶಾಂತಿ ಮತ್ತು ನೆಮ್ಮದಿ, ಅದಕ್ಕಿಂತ ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲೂ ಸಹಿತ ಒಂದಷ್ಟು ಸಮಾಧಾನ ತಂದುಕೊಳ್ಬಹುದು, ತೃಪ್ತಿಕರವಾದಂತಹ ಬದುಕನ್ನ ಕಟ್ಕೊಳ್ಬಹುದು. ಯೋಗ ಫಲ ಎಂಬತಕ್ಕಂಥದ್ದು ನಿಮ್ಮದಾಗಬೇಕಾದ್ರೆ ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಬೇಕು. ಹಾಗೆ ಕೆಲವಷ್ಟು ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡಿಕೊಂಡು ಸರಿಯಾದ ಸನ್ಮಾರ್ಗದಲ್ಲಿ ನಡೆದ್ರೆ ಹೆಚ್ಚಿನ ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ಬಹುದು. ಹಾಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನ ಭಕ್ತಿಯಿಂದ, ನಿಮ್ಮ ಕುಲದೇವರನ್ನ, ಅಥವಾ ಸಾಧ್ಯವಾದ್ರೆ ನಿಮ್ಮ ಪ್ರಾಂತ್ಯದಲ್ಲಿ ಒಂದು ಬೇವಿನ ವೃಕ್ಷ ಇದ್ರೆ ಬೇವಿನ ವೃಕ್ಷದ ಹತ್ರ ಹೋಗಿ ಒಂದು ಅರ್ಶನ ಕುಂಕುಮ ಮಂಗಳ ದ್ರವ್ಯಗಳನ್ನು ಹಾಕಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂತ ಫಲವನ್ನ ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ತಂದುಕೊಳ್ಳಬಹುದು.
ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕಾದ್ರೆ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೆ ತುಲಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಮೌನದಿಂದ ಆಲೋಚನೆ ಮಾಡಬೇಕು. ಯಾರೊಬ್ಬರ ಮಾತನ್ನು ನಂಬಿ ನೀವು ಮುಂದೆ ಹೋದ್ರೆ ಅಲ್ಲಿ ವ್ಯತ್ಯಾಸ ಇದೆ. ವಾರದ ಪ್ರಾರಂಭ, ಇವತ್ತು ನೀವು ಆಲೋಚನೆ ಮಾಡ್ತಕ್ಕಂಥ ರೀತಿ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ವೃತ್ತಿಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ ಏನೋ ಇದೆ, ಆದ್ರೆ ಆ ಸಾಧನೆಯ ಹಾದಿ ಬಹಳಷ್ಟು ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ಆಗ್ತಾ ಇದೆ. ಇವತ್ತು ನೀವು ಮಾಡುವಂತ ಕೆಲಸ ಅಥವಾ ನಿಮ್ಮ ವ್ಯವಹಾರ ಅಥವಾ ನಿಮ್ಮ ಆಲೋಚನೆ ಏನೇ ಮಾಡಬೇಕಾದ್ರೂ ಮಾಧ್ಯಾಹ್ನಿಕ 2 ಗಂಟೆ ನಂತರ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ಬೋದೇನೋ. ಆದ್ರೂ ವಾರದ ಪ್ರಾರಂಭವಾದಂತ ಸೋಮವಾರ ಇವತ್ತಷ್ಟು ಲಾಭ ಇರತಕ್ಕಂಥ ಕಾಲ ಅಲ್ಲ. ಆದ್ರೆ ತುಲಾ ರಾಶಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಮುಂಗೋಪ ಬೇಡ, ಕೋಪದಿಂದ ಏನೂ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಸನ್ಮುಖಿತನ ಇರಲಿ, ನಗುಮುಖ ಇರಲಿ, ನೀವು ಅಂದುಕೊಂಡಿದ್ದನ್ನ ಸಾಧನೆ ಮಾಡ್ಕೊಳ್ಳಿಕ್ಕೋಸ್ಕರನೇ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಒಂದಿಷ್ಟು ನೀರು ಹಾಕಿ ತುಳಸಿ ತೀರ್ಥವನ್ನು ತೆಗೆದುಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ರೆ ಹೆಚ್ಚಿನ ಫಲಾಫಲಗಳನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದರೂ ನಿಮ್ಮ ಫಲಾಫಲಗಳಲ್ಲಿ ಒಂದಷ್ಟು ಅಪೇಕ್ಷೆ ಪಟ್ಟಷ್ಟು ಸಿಕ್ಕಾಗ ಅದರ ಫಲ ಸಾಕಷ್ಟು ಆಗುತ್ತೆ. ಇದಕ್ಕಾಗಿ 1 ಚಿಟಿಗೆಯಷ್ಟು ಕಡಲೆಬೇಳೆ, 1 ಚಿಟಿಗೆಯಷ್ಟು ಹೆಸರು ಬೇಳೆ, ಕಡಲೆಬೇಳೆ ಮತ್ತು ಹೆಸರು ಬೇಳೆ ಎರಡೂ ಧಾನ್ಯವನ್ನ ಏಕಕಾಲದಲ್ಲೇ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗತ್ತೆ. ಹಾಗೆ ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನ ಹಣೆಗೆ ಧಾರಣೆ ಮಾಡಿಕೊಂಡು ತದನಂತರ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರು ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿರ್ತಕ್ಕಂಥದ್ದೇ. ಚಂದ್ರ ಮನಸ್ಕಾರಕ, ಗುರು ಸಕಲ ವಿಧವಾದಂತ ಕಾರ್ಯಗಳನ್ನ ಸಿದ್ಧಿಪಡಿಸ್ತಕ್ಕಂಥವನು. ಇವತ್ತು ನೀವೇನ್ ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಿ. ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವ್ರು ಉದ್ಯೋಗದ ಕಡೆ ಗಮನ ಕೊಡಿ. ನಿಮ್ಮ ವ್ಯವಹಾರಗಳು ಏನ್ ಮಾಡ್ಲಿಕ್ಕೆ ಮುಂದಾದ್ರೂ ಆ ವ್ಯವಹಾರದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನ ನಿಮ್ಮದಾಗಿಸ್ಕೊಳ್ತೀರಿ. ಆದ್ರೆ ಕೆಲವಷ್ಟು ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು. ಬೇಕು ಬೇಡಗಳನ್ನ ಚಿಂತನೆ ಮಾಡಬೇಕು. ವೃತ್ತಿಯಲ್ಲಿ ಏನಾರು ಒಂದು ಕಾಪಾಡ್ಕೊಳ್ಬೇಕು, ಏನಾರು ಒಂದು ಸಿದ್ಧಿಸ್ಕೊಳ್ಬೇಕು ಅಂದ್ರೂ ಇವತ್ತು ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಆದ್ರೆ ಬೇಡವಾದಂತ ವಿಚಾರಗಳ ಕಡೆ ಹೆಚ್ಚು ಗಮನ ಕೊಟ್ಟು ಇಲ್ಲದಂತದ್ದನ್ನೆಲ್ಲ ತಲೆಯಲ್ಲಿ ಹಾಕೊಂಡು ಮನಸ್ಸನ್ನು ನೊಂದುಕೊಳ್ಳುವಂಥದಕ್ಕಿನ್ನ ಏನಾರು ಒಂದು ಸಾಧನೆ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ. ಆ ಸಾಧನೆಯ ಹಾದಿ ತೃಪ್ತಿಕರವಾಗಿರ್ಲಿ, ಅದರಿಂದ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರಾಶಿ, ಧನು ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಹೇಳುವವರು, ಕೇಳುವವರು ಅಥವಾ ನಿಮ್ಮ ಮುಂದೆ ಮಾತಾಡುವಂತವ್ರು ಅಥವಾ ನಿಮಗೆ ಮಾರ್ಗದರ್ಶಕರಾಗಿ ಬರ್ತಕ್ಕಂಥವ್ರು ಅಥವಾ ಯಾವ್ದಾದ್ರು ಒಂದು ವಿಚಾರದಲ್ಲಿ ಇನ್ನೊಬ್ಬರ ಮಾರ್ಗದರ್ಶನ ಇವತ್ತು ಬಹಳ ಮುಖ್ಯ ಅನಿಸುತ್ತೆ. ಯಾಕೆಂದ್ರೆ ತಾವಿಷ್ಟೇ ಜ್ಞಾನವಂತರಾದ್ರೂ ಬುದ್ಧಿವಂತರಾದ್ರೂ ನೀವು ಹಾಕುವ ಹೆಜ್ಜೆ ನಿಮಗೆ ಸಮಾಧಾನ ಇಲ್ಲದಂತ ರೀತಿಯಲ್ಲಿದೆ. ಅದಕ್ಕೋಸ್ಕರ ಮೊದಲು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಿ, ಜೊತೆಗೆ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮದೇವರನ್ನ ಪ್ರಾರ್ಥನೆ ಮಾಡ್ತಾ ಪ್ರಭು ಶ್ರೀ ರಾಮಚಂದ್ರನ ಹೆಸರು ಹೇಳಿ, ಎಲ್ಲಾದ್ರೂ ವಾನರ ಸೈನ್ಯ ಕಂಡು ಬಂದ್ರೆ, ಒಂದಷ್ಟು ಕೋತಿಗಳು ಕಂಡು ಬಂದ್ರೆ ಆ ಕೋತಿಗಳಿಗೆ ಇಷ್ಟು ಆಹಾರವನ್ನ ಹಾಕಿ, ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೋ ಏನಾರು ಒಂಚೂರು ತಿನ್ಲಿಕ್ಕೆ ಒಂಚೂರು ಪದಾರ್ಥವನ್ನ ಕೊಟ್ಟು ಶ್ರದ್ಧಾಭಕ್ತಿಯಾಗಿ ಒಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನ ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ, ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ವಾರದ ಪ್ರಾರಂಭ, ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಳುವಂತ ಯೋಗ ಫಲ ಇದೆ. ಇವತ್ತು ವೃತ್ತಿಯಲ್ಲಾಗ್ಲಿ, ವ್ಯವಹಾರಗಳಲ್ಲಾಗ್ಲಿ, ಕೆಲಸ ಕಾರ್ಯಗಳಲ್ಲಾಗ್ಲಿ ತಾವು ಏನ್ ಸಂಕಲ್ಪ ಮಾಡಿದ್ರು ಸರಿಸುಮಾರು 11:40 4 ಗಂಟೆವರೆಗೂ ಒಂದು ಅದ್ಭುತವಾದಂತ ಕಾಲ ಇದೆ. ಈ ಸಮಯದಲ್ಲೇ ತಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭ ಇರುತ್ತೆ. ಆದ್ರೆ ಬೇಡವಾದಂತ ವಿಚಾರಗಳು ತಲೆ ತುಂಬಿಕೊಂಡು ಮಾಡಬೇಕಾಗಿರ್ತಕ್ಕಂಥ ಧರ್ಮ ಕಾರ್ಯಗಳು, ಆಗಬೇಕಾಗಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ಅದನ್ನು ಬದಿಗೊತ್ತುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇದಕ್ಕಾಗಿ ಮೊದಲು ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಜೊತೆಗೆ ಏನೇ ಮಾಡಬೇಕಾದ್ರೂ ಧರ್ಮ ಮಾರ್ಗದಲ್ಲಿ ಆಲೋಚನೆ ಮಾಡಿ, ಒಳ್ಳೆದರ ಬಗ್ಗೆ ಆಲೋಚನೆ ಮಾಡಿದಾಗ ಒಳ್ಳೆ ಕೆಲಸಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದ್ರೆ ಇಲ್ಲಿ ನೀವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಆಗ್ಬೇಕು, ಗುರು ಹಿರಿಯರ ಆಶೀರ್ವಾದ ಪಡಿಬೇಕು. ಹಾಗೆ ಸಾಧ್ಯವಾದಷ್ಟು ಇವತ್ತು ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರ್ಧದೊಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಬರಿಷ್ಠಂ ವಾತಾತ್ಮಜಂ ಮಾನವೃದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕುಂಭರಾಶಿ, ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಬುಧ ಮತ್ತು ಚಂದ್ರ ಇಬ್ರು ಚೆನ್ನಾಗಿದ್ದಾಗ ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಜೊತೆಗೆ ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸರಿ ಇಲ್ಲದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಒಂದಷ್ಟು ಮಾನಸಿಕವಾದಂತ ಒತ್ತಡಗಳಾಗ್ಬೋದು, ಕೆಲವಷ್ಟು ಜವಾಬ್ದಾರಿಯುತವಾದಂತ ಕಾಯಕದಲ್ಲಿ ಸಣ್ಣ ಪುಟ್ಟ ಎಡವಟ್ಟುಗಳಾಗಿರ್ಬೋದು. ಅದಕ್ಕಾಗಿ ಅದನ್ನ ಸರಿಪಡಿಸ್ಕೊಳ್ಳುವಂತ ವಿಧಿವಿಧಾನ ಏನು, ಅದ್ರ ಬಗ್ಗೆ ಚಿಂತನೆ ಇದೆ.
ಹಾಗೆ ಸಾಧ್ಯವಾದರೆ ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ನರಸಿಂಹರ ಆರಾಧನೆ ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಒಂದಿಷ್ಟು ಒಳಿತಿದೆ. ಹಾಗೆ ಯಾವುದೇ ಕಾಯಕವನ್ನ ಮಾಡ್ಲಿಕ್ಕೆ ಅಂತ ಮುಂದಾದ್ರೂ ಮೊದಲು ಮನೇಲಿರ್ತಕ್ಕಂಥ ಹಿರಿಯರೊಂದಿಗೆ ಕೂತು ಸರಿ ತಪ್ಪುಗಳ ಸರಿಯಾಗಿ ಆಲೋಚನೆ ಮಾಡಿ ವ್ಯವಸ್ಥೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಅಂತ ಬಂದಾಗ ಯಾರೊಬ್ಬರ ಹತ್ರ ಸಹಿತ ಕೈಯಡ್ಡಿ ನಿಲ್ಲೋದು ಬೇಡ. ಸಾಲ ಸೋಲ ಮಾಡಿ ಇನ್ನಷ್ಟು ಬೆಟ್ಟದ ಮೇಲೆ ಅದನ್ನ ತಲೆ ಮೇಲೆ ಹಾಕೊಳ್ಳುವಂಥದ್ದು ಬೇಡ. ಅದಕ್ಕೋಸ್ಕರ ಭಗವಂತ ಹಾಸಿಗೆ ಇದ್ದಷ್ಟು ಕಾಲ್ ಚಾಚುವಂತ ಹಿರಿಯರು ಏನ್ ಹೇಳಿದ್ದಾರೋ ದೇವರು ಕೊಟ್ಟಷ್ಟರಲ್ಲೇ ತೃಪ್ತಿ ಪಡ್ತಕ್ಕಂಥದ್ದು ಬಹಳ ಉತ್ತಮ. ಸಾಲ ಮಾಡಿ ಇನ್ನೇನೋ ಮಾಡಬೇಕು ಅಂತ ಹೊರಟು ಕಣ್ಣೀರ್ ಹಾಕುವಂತ ಪರಿಸ್ಥಿತಿ ಎದುರಾಗ್ಬೋದು. ಜೋಪಾನ, ಎಚ್ಚರಿಕೆ ಇರಲಿ. ಒಳ್ಳೇದಾಗ್ಲಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ವೃತ್ತಿ ಧರ್ಮ, ನಿಮ್ಮ ವ್ಯವಹಾರಗಳು ಏನೇ ಮಾಡಬೇಕು ಅನ್ಕೊಂಡ್ರು ಮಾಡುವಂತ ಪ್ರತಿಯೊಂದು ಕಾಯಕದ ಹಿಂದೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಬದುಕಿದೆ. ಆದ್ರೆ ಏನೇ ಮಾಡ್ಬೇಕಂದ್ರೂ ಇವತ್ತಿನ ದಿವಸ ಒಂದಷ್ಟು ಮಟ್ಟಿಗೆ ಪ್ರಾರಂಭದಲ್ಲಿ ಅಡಚಣೆಗಳಾಗುತ್ತೇನೋ, ಸಮಸ್ಯೆ ಎದುರಾಗುತ್ತೇನೋ ಎಂಬತಕ್ಕಂಥ ಭಯಭೀತರಾಗ್ತಕ್ಕಂಥ ಪರಿಸ್ಥಿತಿ ನಿಮ್ಮದು. ಆದ್ರೆ ಇವತ್ತು ಉತ್ತರಾಭಿಮುಖವಾಗಿ ನಿಂತು ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡಿ ಏನಾರು ಒಂದಿಷ್ಟು ತಿನ್ನುವಂತ ಪದಾರ್ಥಗಳನ್ನ ಒಂದಷ್ಟು ಮಕ್ಕಳಿಗೋ ಹಿರಿಯರಿಗೂ ಕೊಟ್ಟು ನಮಸ್ಕಾರ ಮಾಡತಕ್ಕಂಥದ್ದು. ಸಾಧ್ಯವಾದರೆ ಪೂರ್ವಾಭಿಮುಖವಾಗಿ ನಿಂತು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನ ತೆಗೆದು ಆ ಗಂಧವನ್ನ ಒಂದಷ್ಟು ತುಳಸಿ ಗಿಡಕ್ಕೆ ಗಂಧವನ್ನ ಹಾಕಿ ತುಳಸಿ ತೀರ್ಥವನ್ನ ತೆಗೆದುಕೊಂಡು ತದನಂತರ ಆಚೆ ಬಂದ್ರೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಿ. ಆದ್ರೆ ಹಣಕಾಸಿನ ವಿಚಾರಕ್ಕೆ ಮಾತ್ರ ಬಹಳ ಜೋಪಾನ ಬೇಕು. ನಿಮ್ಮ ಬೆಲೆ ಬಾಳುವಂತ ವಸ್ತುಗಳನ್ನು ಸಹಿತ ಯಾರೊಬ್ಬರಿಗೋ ಕೊಟ್ಟು ಪುನಃ ನೀವು ಕಣ್ಣೀರ್ ಹಾಕುವಂತ ಪರಿಸ್ಥಿತಿ ಎದುರಾಗಬಾರದು. ಅದಕ್ಕೋಸ್ಕರ ಸ್ವಲ್ಪ ಜವಾಬ್ದಾರಿಯುತವಂತ ಸ್ಥಾನದಲ್ಲಿ ನಿಂದ್ರೆ ಹೆಚ್ಚಿನ ಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಬನ್ನಿ ಪ್ರಾರಂಭ ಮಾಡಿ.